ಯತ್ನಾಳ್ ಅವರು ನೋಡಿ, ಈಗ ಮೊನ್ನೆ ಸಭೆ ಆಯಿತು, ಕೋರ್ ಕಮಿಟಿದಾಯಿತು, ವಿಜೇಂದ್ರ ಅವರ ನೇತೃತ್ವದಲ್ಲಿ. ಅದಕ್ಕಿಂತ ಮುಂಚೆ ಒಂದು ಸಭೆ ಆಗಿತ್ತು, ಅದರಲ್ಲಿ ಒಂದು 50-50 MLAಗಳು ಭಾಗಿಯಾಗಿದ್ದರು, MLCಗಳು ಬಂದಿದ್ದರು, MP ಗಳು ಒಂದಿಬ್ಬರು ಬಂದಿದ್ದರು ಅಂತ ನಾವು ಹೇಳ್ತಿದ್ವಿ. ಯತ್ನಾಳ್ ಅವರು ಹೇಳಿದ್ದಾರೆ, ಈಗ ಅಧ್ಯಕ್ಷ ಗಾದಿಗೆ ಸಂಬಂಧಪಟ್ಟಂತೆ ಚುನಾವಣೆಗೆ ನಾನು ಕೂಡ ರೆಡಿಯಾಗಿದ್ದೀನಿ ಅಂತ. ಅವ್ರು ಹೇಳಿದ್ದಾರೆ ಒಂದೇ ಮಾತು, ಸ್ಪರ್ಧೆ ಖಚಿತ, ಗೆಲುವು ನಿಶ್ಚಿತ, ಠೇವಣಿ ಉಚಿತ. ನೋಡಿ, ಈ ರೀತಿ ಹೇಳಿಕೆಯನ್ನು ಕೊಟ್ಟು ಮತ್ತೊಂದು ರೀತಿಯಾದಂತಹ ಚರ್ಚೆಗೆ ನಾಂದಿಯನ್ನು ಹಾಡಿದ್ದಾರೆ. ತಮ್ಮ ಒಂದು ಬಣದಲ್ಲಿ ಯಾರು ಈಗ ಅವರು ಕೋರ್ ಕಮಿಟಿ ಮಾಡ್ಕೊಂಡಿದ್ದಾರೆ, ಅದರಲ್ಲಿ ನನ್ನೇನಾದರೂ ಒಮ್ಮತದಿಂದ ಆಯ್ಕೆ ಮಾಡಿದರೆ ನಾನೇ ಅಭ್ಯರ್ಥಿ ಆಗ್ತೀನಿ, ನಾನು ರೆಡಿಯಾಗಿದ್ದೇನೆ ಅನೌನ್ಸ್ ಮಾಡಬೇಕಷ್ಟೇ. ಹಾಗಾಗಿನೇ ಈಗ ವಿಜೇಂದ್ರ ಅವರು ಒಂದು ಸಭೆಯನ್ನು ಮಾಡಿದರು. ಅಲ್ಲಿ ನೋಡಿ, ಅವರು ವ್ಯಂಗ್ಯ ಮಾಡಿದರು. 600 ಜನ MLAಗಳಿದ್ದರಂತೆ, 1500 ಜನ MLCಗಳಿದ್ದರಂತೆ, ಅದ್ರ ಜೊತೆಗೆ 1000 ಜನ MP ಗಳು ಬಂದಿದ್ದರು. ಅಂದರೆ ವ್ಯಂಗ್ಯ ಮಾಡಿದ್ದಾರೆ. ಪ್ರತಿಯೊಂದು ಮಾತಿನಲ್ಲೂ ಕೂಡ ವಿಜೇಂದ್ರ ಅವರಿಗೆ ಟಕ್ಕರ್ ಕೊಡುವ ಕೆಲಸವನ್ನು ಯತ್ನಾಳ್ ಅವರು ಮಾಡಿದ್ದಾರೆ. ಹಾಗಾಗಿನೇ BJPಯಲ್ಲಿ ಎದ್ದಿರುವಂತಹ ಈ ಬಣ ಬಡಿದಾಟ, ಕಚ್ಚಾಟ, ಬೀದಿಜೆಗಳೇನಿದೆ, ಇದು ಸದ್ಯಕ್ಕೆ ನಿಲ್ಲುವಂಥ ಲಕ್ಷಣ ಖಂಡಿತವಾಗ್ಲೂ ಕಾಣಿಸ್ತಾ ಇಲ್ಲ. ಅಲ್ಲಿ ಹೈಕಮಾಂಡ್ ನಾಯಕರು ಏನಿದ್ದಾರೆ, ಅದರಲ್ಲೂ ಉಸ್ತುವಾರಿ ಅಗರ್ವಾಲ್ ಅವರು ಬಂದರೂ ಕೂಡ ಇವರು ಏನು ಗೈರಾಗಿದ್ದರು. ನಾನ್ಯಾಕೆ ಆ ಒಂದು ಸಭೆಗೆ ಹೋಗಲ್ರಿ? ವಿಜೇಂದ್ರ ಹಿಂದೆ 1000 ಜನ ಇದ್ದಾರೆ MLAಗಳು, ನಮ್ಮಿಂದ ಯಾರಿದ್ದಾರೆ ರೀ? ಯತ್ನಾಳು ಮತ್ತು ರಮೇಶ್ ಜಾರಕಿಹೊಳಿ ಹಿಂದೆ. ಹಾಗಾಗಿನೇ ಅವರ ಪ್ರತಿಯೊಂದು ಹೇಳಿಕೆಗಳು ಕೂಡ ಇನ್ನೂ ಟಾರ್ಗೆಟ್ ವಿಜಯೇಂದ್ರ. ಇವೆಲ್ಲವನ್ನು ನೋಡ್ತಾ ಇದ್ದರೆ ಈ ಎರಡೂ ಬಣಗಳ ನಡುವಿನ ಗುದ್ದಾಟ ಮತ್ತಷ್ಟು ತಾರಕಕ್ಕೆ ಹೋಗೋದು ನಿಶ್ಚಿತ ಅಂತ ನಮಗೆ ಅನ್ನಿಸ್ತಾ ಇದೆ.